ಮಧ್ಯಪ್ರಾಚ್ಯದಲ್ಲಿ ಪ್ರಾದೇಶಿಕ ಮತ್ತು ರಾಜತಾಂತ್ರಿಕ ಉದ್ವಿಗ್ನತೆಗಳ ಮಧ್ಯೆ ಒಮನ್ ಕರಾವಳಿಯಲ್ಲಿ ಮುಳುಗುತ್ತಿದ್ದ ಹಡಗಿನಲ್ಲಿದ್ದ 14 ಜನ ಭಾರತೀಯರನ್ನ ಅಮೆರಿಕ ಹಾಗೂ ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿದೆ. ಒಮನ್ ಕರಾವಳಿಯ ಅರಬ್ಬಿ ಸಮುದ್ರದಲ್ಲಿ ಮುಳುಗುವ ಹಂತ ತಲುಪಿದ್ದ ವಾಣಿಜ್ಯ ಧೋ ಹಡಗಿನಲ್ಲಿದ್ದಂತಹ 14 ಭಾರತೀಯ ಪ್ರಜೆಗಳನ್ನು ಅಮೆರಿಕ ಮತ್ತು ಭಾರತೀಯ ನೌಕಾಪಡೆಗಳು ಜಂಟಿ ಕಾರ್ಯಾಚರಣೆಯ ಮೂಲಕ ಅತ್ಯಂತ ಯಶಸ್ವಿಯಾಗಿ ರಕ್ಷಣೆ ಮಾಡಿದೆ. ನಿನ್ನೆ ಒಮನ್ನ ರಾಸ್ ಅಲ್ ಹಡ್ನಿಂದ ಪೂರ್ವಕ್ಕೆ ಸುಮಾರು 80 ನಾಟಿಕಲ್ ಮೈಲಿಗಳಷ್ಟು ದೂರದಲ್ಲಿ 14 ಭಾರತೀಯ ನಾವಿಕರಿದ್ದ ಹಡಗೊಂದು ತಾಂತ್ರಿಕ ದೋಷದಿಂದಾಗಿ ಮುಳುಗಿ ಹೋಗ್ತಾ ಇತ್ತು. ಈ ವೇಳೆ ಹಡಗು ಅಪಾಯದಲ್ಲಿದೆ ಎಂಬ ಮಾಹಿತಿ ಸಿಗ್ತಾ ಇದ್ದಂತೆ ಕಾರ್ಯಾಚರಣೆಗೆ ಇಳಿದಿರುವ ಅಮೆರಿಕ ನೌಕಾಪಡೆಯು ತೀರದ ಅಧಿಕಾರಿಗಳಿಗೆ ಹಾಗೂ ಭಾರತೀಯ ನೌಕಾಪಡೆಗೆ ಸಂದೇಶವನ್ನ ರವಾನೆ ಮಾಡಿತು. ಅಲ್ಲದೆ ತಕ್ಷಣಕ್ಕೆ ಯುಎಸ್ ನೇವಿಯ P-8 ಕಡಲ ಗಸ್ತು ವಿಮಾನವು ಆಕಾಶ ಮಾರ್ಗದ ಮೂಲಕ ಘಟನಾ ಸ್ಥಳವನ್ನ ತಲುಪಿ ರಕ್ಷಣಾ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಿದೆ. ಆ ಮೂಲಕ ಹಡಗಿನಲ್ಲಿ ಮುಳುಗೋಗ್ತಾ ಇದ್ದ 14 ಭಾರತೀಯ ಪ್ರಜೆಗಳನ್ನ ಸುರಕ್ಷಿತವಾಗಿ ಆಚೆ ಕರೆತರಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.